ಅದು ಧನು ಮಾಸದ ಕೊನೆಯ ದಿನದ ಮುಂಜಾವು. ಇಡೀ ಜಗತ್ತು ಇನ್ನೂ ನಿದ್ರೆಯ ಮಂಪರಿನಲ್ಲಿರುವಾಗ ಬೆಳ್ತಂಗಡಿಯ ಕಳಿಯ ಗ್ರಾಮವು ನಿಶ್ಚಿಂತೆಯ ನಿದ್ರೆಯಿಂದ ಎಚ್ಚರಗೊಳ್ಳಬೇಕಿತ್ತು. ಆದರೆ ಆ ದಿನ ಅಲ್ಲಿ ಕರಾಳ ಕಥೆಯೊಂದು ರಕ್ತದಲ್ಲಿ ಬರೆಯಲ್ಪಟ್ಟಿತು. ಅದೊಂದು ಅಮಾಯಕನ ಸಾವಿನ ಕಥೆ. ಕರಾವಳಿಯ ಬಹುತೇಕ ಎಲ್ಲಾ ದೇವಾಲಯಗಳಲ್ಲಿ ಧನು ಮಾಸದಲ್ಲಿ ನಸುಕಿನ ಜಾವ ಧನು ಪೂಜೆ ನಡೆಯುತ್ತೆ. ಭಕ್ತರು ಭಕ್ತಿಯಿಂದ ದೇಗುಲಕ್ಕೆ ತೆರಳುವ ಸಮಯವದು. ಅಂತೆಯೇ ಬೆಳ್ತಂಗಡಿ ತಾಲೂಕಿನ ಗೇರುಕಟ್ಟೆಯ 16 ವರ್ಷದ ಕನಸು ಕಂಗಳ ಪ್ರತಿಭಾವಂತ ಹುಡುಗ ಸುಮಂತ್ ಕೂಡ ಧನು ಮಾಸದ ಬಹುತೇಕ ದಿನ ತನ್ನ ಗೆಳೆಯರೊಡಗೂಡಿ ನಾಳ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯಕ್ಕೆ ಧನು ಪೂಜೆಗೆ ಹೋಗ್ತಿದ್ದ. ಸುಮಂತ್ ತನ್ನ ಮನೆಯಿಂದ ಕೊಂಚ ದೂರದಲ್ಲಿದ್ದ ಖಾಸಗಿ ಜಮೀನಿನ ಕಾಲುದಾರಿಯಲ್ಲಿ ನಡೆದು ಅಲ್ಲಿ ನಿಲ್ಲಿಸಿದ್ದ ಸೈಕಲ್ನಲ್ಲಿ ಗೆಳೆಯರೊಂದಿಗೆ ದೇವಸ್ಥಾನಕ್ಕೆ ಹೋಗ್ತಿದ್ದ. ಅಂದು ಜನವರಿ 14 ಮಕರ ಸಂಕ್ರಾಂತಿಯ ದಿನ, ಧನು ಮಾಸದ ಕೊನೆಯ ದಿನ. ಹೀಗಾಗಿ ಆ ದಿನ ಧನು ಪೂಜೆಗೆ ಬರುವುದಾಗಿ ಗೆಳೆಯರಲ್ಲಿ ಮತ್ತು ಮನೆಯಲ್ಲಿ ಹೇಳಿದ್ದ. ಅದರಂತೆ ಜನವರಿ 14ರ ಮುಂಜಾನೆ 5 ಗಂಟೆ ಸುಮಾರಿಗೆ ಶುಚಿರ್ಭೂತನಾಗಿ ಮನೆಯವರ ನಿದ್ದೆಗೆ ಭಂಗವಾಗದಂತೆ ಕೈಯಲ್ಲಿ ಟಾರ್ಚ್ ಹಿಡಿದು ನಿಧಾನವಾಗಿ ಖಾಸಗಿ ಕಾಲುದಾರಿಯಲ್ಲಿ ದೇಗುಲದತ್ತ ಹೆಜ್ಜೆ ಹಾಕಿದ. ಕತ್ತಲು ಸರಿಯುತ್ತಾ ಅರುಣೋದಯ ಮೂಡುತ್ತಿದ್ದ ಕ್ಷಣವದು. ಅವನ ಮನಸ್ಸಲ್ಲಿ ಸೈನ್ಸ್ ಪ್ರಾಜೆಕ್ಟ್ ಕನಸು, ಗುಜರಾತ್ಗೆ ಹೋಗುವ ತುಡಿತ. ಆದರೆ ಆ ಮುಂಜಾವು ಅವನ ಜೀವನದ ಕೊನೆಯ ಮುಂಜಾವು ಎಂದು ಆತ ಊಹಿಸಿರಲಿಲ್ಲ. ಇತ್ತ ಅವನ ಜೊತೆ ನಿತ್ಯ ದೇಗುಲಕ್ಕೆ ಹೋಗುವ ಗೆಳೆಯರು ಸ್ವಲ್ಪ ಹೊತ್ತು ಕಾದರು. ಅವನು ಬಾರದೇ ಇದ್ದಾಗ ಧನು ಪೂಜೆಗೆ ತಡವಾಗುತ್ತೆ ಎಂದು ದೇವಸ್ಥಾನದತ್ತ ಹೆಜ್ಜೆ ಹಾಕಿದ್ರು. ಧನು ಪೂಜೆ ಮುಗಿದರೂ ಸುಮಂತ್ ದೇವಸ್ಥಾನಕ್ಕೆ ಬಾರದೇ ಇದ್ದಾಗ ಗೆಳೆಯರು ಸುಮಂತ್ ತಂದೆಗೆ ಕರೆ ಮಾಡಿ ಮಾಹಿತಿ ನೀಡಿದ್ರು. ಆತ ಮನೆಯಿಂದ ತೆರಳಿರುವುದಾಗಿ ತಂದೆ ಹೇಳಿದಾಗ ಮನೆಯವರು ಹಾಗೂ ಗೆಳೆಯರು ಸುಮಂತ್ನ ಹುಡುಕಾಟಕ್ಕೆ ಇಳಿದರು. ಸುಮಂತ್ ಎಲ್ಲಿದ್ದಾನೆ, ಏನಾಯಿತು? ಗಂಟೆಗಳು ಕಳೆಯುತ್ತಿದ್ದಂತೆ ಆತಂಕ ದುಪ್ಪಟ್ಟಾಯಿತು. ಇದೇ ವೇಳೆ ಮನೆಯಿಂದ 500 ಮೀಟರ್ ದೂರದಲ್ಲಿರುವ ಸುಮಂತ್ ತೆರಳಿದ ಕಾಲುದಾರಿಯ ಅಂಚಿನಲ್ಲಿರುವ ಕೆರೆಯ ಬಳಿ ರಕ್ತದ ಕುರುಹುಗಳು ಪತ್ತೆಯಾದವು. ಅದೇ ಪರಿಸರದಲ್ಲಿ ಕೆಲವು ದಿನಗಳ ಹಿಂದೆ ಚಿರತೆ ಓಡಾಡಿದೆ ಎಂಬ ಮಾತುಗಳು ಹರಿದಾಡಿದ್ದು ನಾನಾ ಊಹಾಪೋಹಗಳಿಗೆ ಕಾರಣವಾಯಿತು. ಹೀಗಾಗಿ ಬಾಲಕ ಕೆರೆಗೆ ಬಿದ್ದಿರಬಹುದೆಂಬ ಶಂಕೆಯಲ್ಲಿ ಪೊಲೀಸರು ಅಗ್ನಿಶಾಮಕ ದಳದವರನ್ನ ಕೆರೆಯ ಬಳಿ ಕರೆಸಿ ಪಾತಾಳ ಗರಡಿ ಇಳಿಸಿ ಶೋಧ ಕಾರ್ಯ ನಡೆಸಿದರು. 9ನೇ ಪ್ರಯತ್ನದಲ್ಲಿ ಅವನ ನಿಶ್ಚಲ ದೇಹ ನೀರಿನಲ್ಲಿ ಸಿಕ್ಕಿತು. ಸುಮಂತ್ ದೇಹದ ಮೇಲೆ ಅನುಮಾನಾಸ್ಪದ ಗಾಯಗಳು ಕಂಡುಬಂದವು. ಆರಂಭದಲ್ಲಿ ಚಿರತೆ ದಾಳಿ ಎಂದು ಊಹಿಸಲಾಗಿತ್ತು. ಆದರೆ ಮರಣೋತ್ತರ ಪರೀಕ್ಷೆಗಾಗಿ ಮಂಗಳೂರಿನ ವೆಲ್ಕನ್ ಆಸ್ಪತ್ರೆಗೆ ಕಳುಹಿಸಿದಾಗ ಹೊರಬಿದ್ದ ವರದಿ ಇಡೀ ಪ್ರಕರಣಕ್ಕೆ ಹೊಸ ತಿರುವು ನೀಡಿತು. ಸುಮಂತ್ ಕೆರೆಗೆ ಬೀಳುವ ವೇಳೆ ಜೀವಂತವಾಗಿದ್ದು ನೀರಿನಲ್ಲಿ ಮುಳುಗಿದ ಬಳಿಕ ಸಾವನ್ನಪ್ಪಿರುವುದಾಗಿ ಪೋಸ್ಟ್ ಮಾರ್ಟಂ ವರದಿ ತಿಳಿಸಿದೆ. ಪ್ರಾಥಮಿಕ ವರದಿಗಳ ಪ್ರಕಾರ ಶವದ ಮೇಲಿರುವ ಗಾಯಗಳು ಬ್ಲಂಟ್ ಇಂಜುರಿ ಅಂದರೆ ಮೊಣಕು ಗಾಯ ಆಗಿದ್ದು ಯಾವುದೇ ಚೂಪಾದ ಆಯುಧಗಳಿಂದ ಆಗಿರುವ ಗಾಯ ಅಲ್ಲ ಎಂದು ತಿಳಿದು ಬಂದಿದೆ. ಆದರೆ ತಲೆಯ ಮೇಲಿನ ಗಾಯಗಳ ಬಗ್ಗೆ ಪೋಸ್ಟ್ ಮಾರ್ಟಂ ವೇಳೆ ಸಮರ್ಪಕ ವಿವರಣೆ ದೊರೆಯದ ಹಿನ್ನೆಲೆ ಸಮಗ್ರ ಹಾಗೂ ಸೂಕ್ಷ್ಮ ತನಿಖೆ ನಡೆಸುವ ಉದ್ದೇಶದಿಂದ ಅಸಹಜ ಸಾವು ಪ್ರಕರಣವನ್ನ ಕೊಲೆ ಪ್ರಕರಣವಾಗಿ ಪರಿವರ್ತಿಸಿ ತನಿಖೆ ನಡೆಸಲಾಗುತ್ತಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಡಾಕ್ಟರ್ ಅರುಣ್ ಅವರು ಮಾಹಿತಿ ನೀಡಿದ್ದಾರೆ. ಅವರದು ಬಾಡಿ ಒಂದು ಬಾವಿನಲ್ಲಿ ಇತ್ತು, ಸಣ್ಣ ಮೋಟರ್ ತರ ಪಾಂಡ್ನಲ್ಲಿ. ಪಕ್ಕದಲ್ಲಿ ಅವರದ್ದು ಬ್ಲಡ್ ಇದೆ. ಇದರದ ಬಗ್ಗೆ ಈಗ ಬೆಳಗ್ಗೆ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಅದೊಂದು ಕೇಸ್ ಆಗಿದೆ. ಅದರ ಮೇಲೆ ಈಗ ಇನ್ಕ್ವೆಸ್ಟ್ ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಿ ಮುಂದೆ ಕಾನೂನಿನಲ್ಲಿ ಕ್ರಮ ತಗೊಂಡು. ಸಮಗ್ರ ತನಿಖೆಯ ಉದ್ದೇಶದಿಂದ ಸುಮಂತ್ ಶವ ಪತ್ತೆಯಾದ ಕೆರೆಯ ನೀರನ್ನ ಸಂಪೂರ್ಣವಾಗಿ ಖಾಲಿ ಮಾಡಿಸಿ ಶೋಧ ನಡೆಸಲಾಯಿತು. ಆಗ ಕೆರೆಯ ತಳದಲ್ಲಿ ಸಿಕ್ಕಿದ್ದು ಏನೆಂದ್ರೆ ಒಂದು ಕತ್ತಿ ಮತ್ತು ಸುಮಂತ್ ಮನೆಯಿಂದ ಹಿಡಿದುಕೊಂಡು ಹೋದ ಟಾರ್ಚ್ ಲೈಟ್. ಯಾರೋ ದುಷ್ಕರ್ಮಿಗಳು ಸುಮಂತ್ ಮೇಲೆ ಹಲ್ಲೆ ನಡೆಸಿ ಬಳಿಕ ಅರೆಪ್ರಜ್ಞಾವಸ್ಥೆಯಲ್ಲಿ ಅಥವಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಸುಮಂತ್ನನ್ನ ಕೆರೆ ಬಳಿಗೆ ಎತ್ತಿಕೊಂಡು ಹೋಗಿ ನೀರಿಗೆ ಬಿಸಾಡಿರಬಹುದೆಂಬ ಅನುಮಾನ ಸಾರ್ವಜನಿಕ ವಲಯದಲ್ಲಿದೆ. ಯಾರು ಈ ಕ್ರೂರಿಗಳು? 16 ವರ್ಷದ ಅಮಾಯಕ ಬಾಲಕನಿಗೆ ಇಂತಹ ಭೀಕರ ಅಂತ್ಯ ನೀಡಲು ಕಾರಣವೇನು? ಸುಮಂತ್ನ ಉಜ್ವಲ ಭವಿಷ್ಯಕ್ಕೆ ಕೊಳ್ಳಿ ಇಟ್ಟವರು ಯಾರು?
ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಬೆಳ್ತಂಗಡಿ ಡಿಎಸ್ಪಿ ನೇತೃತ್ವದಲ್ಲಿ 4 ವಿಶೇಷ ತನಿಖಾ ತಂಡಗಳು ರಚನೆಯಾಗಿವೆ. ಪ್ರತಿಯೊಂದು ಸುಳಿವು, ಪ್ರತಿಯೊಂದು ಸಾಕ್ಷಿ, ಪ್ರತಿಯೊಂದು ಹೆಜ್ಜೆ ಗುರುತನ್ನ ಕೂಲಂಕುಷವಾಗಿ ಪರಿಶೀಲಿಸಲಾಗ್ತಿದೆ. ಓಡಿಲ್ನಾಳ ಗ್ರಾಮದ ಸಂಪೋಳ್ಯದಲ್ಲಿ ಸುಮಂತ್ ಕುಟುಂಬ ಸದಸ್ಯರ ಆಕ್ರಂದನ ಮುಗಿಲು ಮುಟ್ಟಿದೆ. ಅವರ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳು. ಆದರೆ ಪೊಲೀಸರು ಕೊಲೆಗಾರನನ್ನ ಪತ್ತೆ ಹಚ್ಚಿ ಸುಮಂತ್ಗೆ ನ್ಯಾಯ ಒದಗಿಸುವವರೆಗೆ ಈ ರಹಸ್ಯದ ಹುತ್ತ ಬೆಳೆಯುತ್ತಲೇ ಇರುತ್ತದೆ.